ದೇವ್ರೇ ದೇವ್ರೇ, ನಾನು ನಿಂತಾಗೆ ಏನೋ ಹೇಳಕ್ಕೆ ಬಂದಿದ್ದೀನಿ. ನೀನೇ ನನಗೆ ಅದು ಒಳ್ಳೇದಾ ಕೆಟ್ಟದಾ ಅಂತೇಳಿ ತಿಳಿಸ್ತೀಯಾ? ನನಗೆ ಗೊತ್ತಾಗಲ್ಲ. ನಂದಿನಿ ಅವರು ಅಂದರೆ ನನಗೂ ಇಷ್ಟನೇ. ಅವರು ನನ್ನ ಮದುವೆ ಆಗ್ತಾರಂತೆ. ಆದರೆ ಅವ್ರನ್ನ ಮದುವೆ ಆಗೋಕ್ಕೆ ನನಗೆ ಭಯವಾಗುತ್ತೆ. ಯಾಕೆಂದರೆ ನಮ್ಮ ಚಿಕ್ಕಮ್ಮ ನನಗೆ ಮದುವೆನೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಂದಿನಿ ಅವ್ರನ್ನೇನಾದರೂ ನಾನು ಮದುವೆ ಆದರೆ ಚಿಕ್ಕಮ್ಮ ಮನೆಗೆ ಸೇರಿಸಲ್ಲ ನನ್ನ ಅವ್ರನ್ನೂ. ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನೇ ನನಗೇನಾದರೂ ಒಂದು ದಾರಿ ತೋರಿಸ್ಬೇಕು. ನಾನು ಅವ್ರನ್ನ ಮದುವೆ ಆಗೋದೋ ಬೇಡವೋ ಅಂತನ. ಅಯ್ಯೋ, ಏನು ಮಾಡೋದು ಈಗ? ನನಗೆ ಯಾರು ಹೆಣ್ಣು ಕೊಡಲ್ಲ ಅಂತೇಳಿ ನನ್ನ ಮದುವೆ ಆಸೆನೇ ಇಟ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ನಂದಿನಿ ಅವರು ಅವರಾಗಿ ಅವ್ರು ಬಂದು ನೀನು ಅಂದರೆ ನನಗಿಷ್ಟ, ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿದ್ರು. ಆದರೆ ನಾನು ಅವ್ರ ಹತ್ರ ಇದೆಲ್ಲ ಬೇಡ ಅಂತ ಹೇಳಿಬಿಟ್ಟೆ. ಆದರೆ ನನಗೂ ಅವರು ಅಂದರೆ ಇಷ್ಟನೇ, ಅವ್ರ ಜೊತೆನೇ ಇರಬೇಕು ಅನಿಸುತ್ತೆ. ಆದರೆ ಅವರು ತುಂಬ ಓದ್ಕೊಂಡಿದ್ದಾರೆ, ನಾನೇನು ಓದಿಲ್ಲ, ದಡ್ಡ ಹೊಸ ಮೇಯಿಸ್ಕೊಂಡಿರೋನು. ಇಂಥ ದಡ್ಡನ್ನ ಅಷ್ಟು ದೊಡ್ಡ ಮನೆ, ಶ್ರೀಮಂತರು ಮನೆ ಹುಡುಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ ಹೇಳು? ನನಗೂ ನಂಬಕ್ಕಾಗಲಿಲ್ಲ. ನೀನು ನಂಬಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನೇ ಕಷ್ಟ ಬಂದರೂ ನಿಂತಕ್ಕೆ ತಾನೇ ಬಂದು ನಾನು ಹೇಳೋದು. ಅದಕ್ಕೆ ಈಗ ನನಗಿವಾಗ ಒಂದು ಸಮಸ್ಯೆ ಬಂದುಬಿಟ್ಟಿದೆ. ಅವ್ರು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನಾ ಸುಳ್ಳ? ಏನು ನನಗೆ ಗೊತ್ತೇ ಆಗ್ತಾ ಇಲ್ಲ. ಅವ್ರು ಅದು ಅಲ್ಲದೆ ಆ ಲಸ್ಮಕ್ಕಯ್ಯನ ಕೊಟ್ಟು ಬೇರೆ ಹೇಳಿ ಕಳಿಸಿದ್ರು. ಲಸ್ಮಕ್ಕಯ್ಯ ಬೇರೆ ನೀನು ಒಪ್ಕೊಂಡ್ರೆ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತೈತೆ. ಇದೆಲ್ಲ ನಿಜನಾ? ಅವ್ರು ನಿಜವಾಗ್ಲೂ ನನ್ನ ಮದುವೆ ಆಗೋಕ್ಕೆ ಇಷ್ಟಪಟ್ಟಿದ್ದಾರಾ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನನಗೆ ಗೊತ್ತಿತ್ತು ಇವನು ಇಲ್ಲೇ ಬಂದಿರ್ತಾನೆ ಇಷ್ಟೊತ್ನಾಗ ಅಂತಾನ. ನೋಡೋಣ ಅದೇನು ಮಾತಾಡ್ತಾನೆ ದೇವ್ರ ತಾಯಿ ಅಂತಾನೆ. ಮರೆಯಲ್ಲಿ ನಿಂತ್ಕೊಂಬ. ನಂದಿನಿ ತುಂಬ ಒಳ್ಳೆಯವರು. ಆದರೆ ಅವ್ರು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅವ್ರ ಅಣ್ಣರಿದ್ದಾರೆ, ಅವರ ಅಪ್ಪ ಅಮ್ಮ ಅವರೆಲ್ಲನ ಅವರಿಗೆ ದೊಡ್ಡ ಶ್ರೀಮಂತ ಹುಡುಗ, ಕೆಲಸದಾಗಿರೋ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗನೇ ತಂದು ಮದುವೆ ಮಾಡ್ತಾರೆ. ಅಂಥದ್ರಲ್ಲಿ ನಾನೇನಾದರೂ ಅವ್ರನ್ನ ಮದುವೆ ಆದರೆ ಅವರೆಲ್ಲ ತುಂಬ ಬೇಜಾರು ಮಾಡ್ಕೊತಾರೆ. ಆಮೇಲೆ ನಂದಿನಿಯವ್ರನ್ನ ಮನೆಯಿಂದ ಹೊರಕ್ಕಾಗ್ತಾರೆ. ನಾನು ಸರಿಯಾಗಿ ಹಿಡ್ಕೊಂಡು ಒಯ್ದ್ರು ಒಯ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟೆ ನಂದಿನಿಯವ್ರನ್ನ. ಆದರೆ ಇವಾಗ ಅವ್ರ ಜೊತೆನೇ ಇರಬೇಕು ಅನಿಸುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀನೇ ನನಗೆ ದಾರಿ ತೋರಿಸ್ಬೇಕು. ಈ ಸಿದ್ದನಿಗೂ ನಂದಿನಿ ಕಂಡ್ರೆ ಇಷ್ಟ ಐತಿ. ಪಾಪ. ಆದರೆ ಅವಳು ಓದಿರೋಳು ಶ್ರೀಮಂತರ ಮನೆ ಹುಡುಗಿ, ನನ್ನ ಮದುವೆ ಆಗ್ತಾಳ ಇಲ್ವಾ? ಇವಳು ಚಿಕ್ಕಮ್ಮ ಬೇರೆ, ಘಾಟಿ ಬೇರೆ, ಅವಳು ಏನಂತಾಳೋ ಏನೋ ಅಂತೇಳಿ ಎದ್ರಕೊಂಡು ಈ ಸಿದ್ಧ ಮದುವೆಗೆ ಒಪ್ಕೊಂಡಿಲ್ಲ. ಇವನ್ ಮನಸ್ನಾಗೂ ಆ ಹುಡುಗಿ ಇದ್ದಾಳೆ ಅಂತಾನ ಖಾತ್ರಿ ಆಯಿತು. ಈಗ ಏನು ಮಾಡೋದು? ಮದುವೆ ಆದರೆ ಅವ್ರನ್ನ ನಾನೇ ಚೆನ್ನಾಗಿ ನೋಡ್ಕೋಬೇಕು. ಆದರೆ ನಾನು ಸಂಪಾದನೆ ಮಾಡೋದು ಸ್ವಲ್ಪನೇ, ಅದರಲ್ಲಿ ಅವ್ರನ್ನ ಹೆಂಗೆ ಚೆನ್ನಾಗಿ ನೋಡ್ಕೊಂಬೋದು? ಮದುವೆ ಆದರೆ ಗಂಡನಾದನು ಹೆಂಡ್ತಿನ ಸುಖವಾಗಿ ಸಾಕಬೇಕಂತೆ. ಆದರೆ ನಾನು ಅಷ್ಟು ಸುಖವಾಗಿ ಸಾಕೋಕ್ಕೆ ಆಗುತ್ತಾ? ಅವ್ರು ಬೇರೆ ಸುಖವಾಗಿದ್ದವರು. ಅವ್ರ ಅಪ್ಪಯ್ಯ ಅಮ್ಮಯ್ಯ ಅವ್ರಿಗೆ ಯಾವ ಕಷ್ಟನೂ ಕೊಟ್ಟಿಲ್ಲ, ಯಾವ ಕೆಲಸನೂ ಮಾಡಿಸಲ್ಲ. ಆದರೆ ನನ್ನ ಮದುವೆ ಆದರೆ ನಾನು ಅವ್ರನ್ನ ಹಂಗೆ ನೋಡ್ಕೊಂಬಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಸ ಮೇಯಿಸ್ಕೊಂಡು ಹಾಲು ಮಾರ್ಕೊಂಡು ಹೊಲ ಉಳುಮೆ ಮಾಡ್ಕೊಂಡು ನಾನು ಅಷ್ಟು ಸಂಪಾದನೆ ಮಾಡೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನಾನು ಅವ್ರನ್ನ ಬೇಡ ಅಂತ ಹೇಳಿದ್ದು ಮದುವೆ ಆಗೋದು. ಆದರೆ ನಂದಿನಿಯವರು ಯಾರನ್ನೇ ಮದುವೆ ಆದ್ರೂ ಎಲ್ಲೇ ಇದ್ರೂ ಸುಖವಾಗಿರಬೇಕು ಅವರು. ಅದೇ ನಾನು ನಿನ್ನ ಕೇಳ್ಕೊಂಬೋದು ಅಷ್ಟೇ. ಅವ್ರಿಗೆ ಯಾವ ಕಷ್ಟನೂ ಬರಬಾರ್ದು, ಅವ್ರಿಗೆ ಯಾವ ಕಷ್ಟನೂ ಕೊಡಬೇಡ. ಅವರು ಸುಖವಾಗಿರಬೇಕು ಕಣಪ್ಪ ದೇವ್ರೆ. ಸಿದ್ಧ ಸಿದ್ಧ. ಏನು ಲಸ್ಮಕ್ಕಯ್ಯ, ಯಾಕೆ ಬಂದೆ? ದೇವರಿಗೆ ಕೈ ಮುಗಿಯಕ್ಕೆ ಬಂದ? ಇಲ್ಲಪ್ಪ, ಸುಮ್ಮನೆ ಬಂದೆ. ನೀನು ಒಬ್ನೇ ಇಲ್ಲಿ ಕೂತ್ಕೊಂಡು ಏನೋ ದೇವ್ರ ತಾಗ ಏನೋ ಕೇಳ್ತಿದ್ದಲ್ಲ, ಅದಕ್ಕೆ ಬಂದೆ. ಏನ್ ಸಮಾಚಾರ? ಏನೂ ಇಲ್ಲ, ದೇವ್ರ ತಾಗೆ ನನ್ನ ಕಷ್ಟ ಎಲ್ಲ ಹೇಳ್ಕೊಂತಿದ್ದೆ ಅಷ್ಟೇನೆ. ಇನ್ಯಾರ ಹತ್ರ ಹೇಳ್ಕೊಂಬ್ಲಿ ಹೇಳು ಲಸ್ಮಕ್ಕಯ್ಯ? ಆ ದೇವ್ರಾದ್ರೆ ನಾವೇನು ಹೇಳ್ತೀವೋ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಆದರೆ ಇನ್ನೊಬ್ರ ಹತ್ರ ಹೇಳಿದ್ರೆ ಅವ್ರೊಂದು ಮಾತಾಡ್ತಾರೆ, ಬೈತಾರೆ. ಅದಕ್ಕೆ ನಾನು ಯಾರ ತಾಗೂ ಏನು ಹೇಳಕ್ಕೆ ಹೋಗಲ್ಲ. ನನ್ನ ಮನಸ್ಸಿನಾಗ ಏನಾದರೂ ಇದ್ದರೆ ಈ ದೇವ್ರ ಹತ್ರನೇ ಬಂದು ಹೇಳೋದು. ಓ ಪರವಾಗಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ಯಾ ನೀನು ಜನಗಳ ಬಗ್ಗೆನ? ಇರ್ಲಿ ಇರ್ಲಿ. ಆದ್ರೆ ನಂದಿನಿ
ಸುಖವಾಗಿರ್ಬೇಕು ಅಂತ ಕೇಳ್ಕೊಂಡಲ್ಲ. ಅವಳು ಸುಖವಾಗಿರ್ಬೇಕು ಅಂದ್ರೆ ಅವಳು ಇಷ್ಟಪಟ್ಟಿರೋದು ಸಿಗ್ಬೇಕು ತಾನೆ. ಹ್ಞೂ ಸಿಗಬೇಕು. ಅವ್ರು ಏನು ಇಷ್ಟಪಡ್ತಾರೋ ಆ ದೇವರು ಅದನ್ನೇ ಕೊಡ್ತಾನೆ ಲಸ್ಮಕ್ಕಯ್ಯ. ನಂದಿನಿಯವರು ಸುಖವಾಗಿರ್ಬೇಕು, ಅವ್ರಿಗೆ ಯಾವ ಕಷ್ಟನೂ ಬರಬಾರ್ದು. ಹೌದಾ? ಯಾಕೆ ಕಷ್ಟ ಬರಬಾರ್ದು? ಯಾಕೆಂದ್ರೆ ಅವ್ರು ತುಂಬ ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳ್ತಾ ಇದ್ರೆ ಅವ್ರ ಜೊತೆನೇ ಇರಬೇಕು ಅನ್ಸುತ್ತೆ, ಮಾತು ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಅದಕ್ಕೆ ಹಂಗೆಲ್ಲ ಆಗ್ಬೇಕು ಅಂತಂದ್ರೆ ಅವಳಿಗೆ ಏನ್ ಇಷ್ಟನೋ ಅದು ಸಿಗ್ಬೇಕು. ಸಿಗ್ಬೇಕು ಅಂತಂದ್ರೆ ನೀನು ಅವಳನ್ನ ಮದ್ವೆ ಆಗಕ್ಕೆ ಒಪ್ಕೋಬೇಕು. ಅವಾಗ್ಲೇ ಅವಳು ಸುಖವಾಗಿರೋದು. ನಾನು ಹೆಂಗ್ ಮದ್ವೆ ಆಗಕ್ಕಾಗುತ್ತೆ ಲಸ್ಮಕ್ಕಯ್ಯ? ಅವರು ಸುಮ್ಮನೆ ಎಲ್ಲೋ ತಮಾಷೆ ಮಾಡಿರ್ಬೇಕು. ಅದನ್ನೇ ನೀನು ನಿಜ ಅನ್ಕೊಂಡು ನಂತಕ್ಕೆ ಅವಳು ಮದ್ವೆ ಆಗು ಅಂತ ಕೇಳಕ್ ಬಂದಿದ್ಯಲ್ಲ ಲಸ್ಮಕ್ಕಯ್ಯ. ಅವರು ತಮಾಷೆ ಮಾಡ್ತಾರೆ, ನೀನು ಅದನ್ನ ನಿಜ ಅಂತ ಅನ್ಕೋಬೇಡ. ಅಯ್ಯೋ ದಡ್ಡ ಅಂದ್ರೆ ದಡ್ಡ, ತಮಾಷೆ ಯಾವ್ದು ನಿಜ ಯಾವ್ದು ಅಂತನ ಗೊತ್ತಾಗಲ್ವೇನೋ? ಅವಳು ತಮಾಷೆಗಲ್ಲ ಹೇಳಿರೋದು, ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾಳೆ ಅವಳು. ನಿನ್ನಂತ ಹುಡುಗನೇ ಬೇಕು ಅಂತೇಳಿ ಅವಳ ಮನಸ್ನಾಗ ಅಂದ್ಕೊಂಡಿದ್ಲಂತೆ. ನೀನ್ ನೋಡಿದ ತಕ್ಷಣ ನೀನು ಇಷ್ಟ ಆಗಿದ್ಯಂತೆ. ಅದಕ್ಕೆ ನಿನ್ನೆ ಮದ್ವೆ ಆಗ್ಬೇಕು ಅಂತ ಹೇಳಿ ಆಟ ಮಾಡ್ಕೊಂಡ್ ಕುಕ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಅವಳು ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ಯಾ? ಅವಳು ಇಷ್ಟಪಟ್ಟಿರೋದು ನಿನ್ನ. ಬೇರೆ ಯಾರನ್ನ ಮದ್ವೆ ಆದ್ರೂ ಅವಳಂತೂ ಸುಖವಾಗಿರಲ್ಲ, ಕಷ್ಟ ಅನುಭವಿಸ್ತಾಳೆ. ಅವಳು ಕಷ್ಟ ಅನುಭವಿಸೋದು ನಿನಗೆ ಇಷ್ಟನಾ? ಇಲ್ಲ, ಆ ನಂದಿನಿಯವ್ರು ಮಾತ್ರ ಕಷ್ಟ ಅನುಭವಿಸ್ಬಾರ್ದು, ಅವ್ರು ಸುಖವಾಗಿರ್ಬೇಕು. ಅದನ್ನೇ ನಾನು ದೇವ್ರ ಹತ್ರ ಕೇಳ್ಕಂತ ಇದ್ದೆ. ಹಂಗಿದ್ಮೇಲೆ ಅವಳ ನೀನೇ ಮದ್ವೆ ಆಗ್ಬೇಕು. ಮದ್ವೆ ಆಗ್ತೀಯ ತಾನೆ? ಅಲ್ಲ, ನಾನು ಹೆಂಗೆ ಮದುವೆ ಆಗೋಕ್ಕಾಗುತ್ತೆ? ನಾನೇನು ಓದಿಲ್ಲ ಬರ್ದಿಲ್ಲ. ಅವ್ರ ಅಪ್ಪಯ್ಯ ಅಮ್ಮಯ್ಯ ಶ್ರೀಮಂತರು, ಅವ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಾನು ನೋಡಿದ್ರೆ ದಡ್ಡ, ಏನು ಓದಿಲ್ಲ, ಎಸ ಮೆಸ್ಕೊಂಡು ಜೀವನ ಮಾಡೋನು ನಾನು. ಸಿದ್ಧ, ಅದೆಲ್ಲ ಅವಳಿಗೆ ಗೊತ್ತೈತಿ. ಅದೆಲ್ಲ ತಿಳ್ಕೊಂಡೆ ಮತ್ತೀಗ ನಿನ್ನ ಮದ್ವೆ ಆಗಕ್ಕೆ ಇಷ್ಟಪಟ್ಟಿರೋದವಳು. ಅವಳಿಗೆ ದುಡ್ಡು, ಆಸ್ತಿ, ಒಡವೆ, ಆಮೇಲೆ ವಿದ್ಯೆ, ಬುದ್ಧಿ ಅದ್ಯಾವುದು ಮುಖ್ಯ ಅಲ್ವಂತೆ. ಒಳ್ಳೆ ಹುಡುಗ ಆಗಿರ್ಬೇಕು, ಮನಸ್ಸು ಕಲ್ಮಶ ಇಲ್ದಂಗೆ ಶುದ್ಧವಾಗಿರ್ಬೇಕು. ನಿನ್ನಂತ ಹುಡುಗನೇ ಬೇಕು ಅಂತೇಳಿ ಅವಳಿಗೆ ಅನ್ನಿಸ್ತಿತ್ತಂತೆ ಬೆಂಗಳೂರಲ್ಲಿ ಓದ್ತಾ ಇರ್ಬೇಕಾದ್ರೇನೆ. ಆದ್ರೆ ಯಾರು ಸಿಕ್ಕಿರ್ಲಿಲ್ವಂತೆ. ಇಲ್ಲಿಗೆ ಬಂದ್ಮೇಲೆ ನಿನ್ ನೋಡಿದ್ಮೇಲೆ ನೀನೇನೆ ಸರಿಯಾದ ಜೋಡಿ ಅಂತ ಅವಳಿಗೆ ಅನ್ಸೈತಿ. ಅದಕ್ಕೆ ನಿನ್ನ ಮದ್ವೆ ಆಗ್ಬೇಕು ಅಂತ ಹೇಳಿ ಇಷ್ಟಪಟ್ಟಿರೋದು ಅವಳು. ಅವಳೇನು ತಮಾಷೆಗೆ ಹೇಳ್ತಾ ಇಲ್ಲ, ನಿಜ. ಅಗೋ ನೋಡಲಿ, ಅವಳೇ ಬಂದ್ಲು, ಮಾತಾಡು. ಹೌದು ಸಿದ್ದು, ಲಸ್ಮಕ್ಕ ಹೇಳ್ದಂಗೆ ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ನಿನ್ನ ಒಳ್ಳೆತನ, ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ಮುಗ್ಧತೆ ಎಲ್ಲ ನನಗೆ ತುಂಬಾ ಇಷ್ಟ ಆಗೈತೆ. ನನಗೆ ಯಾವ ಆಸ್ತಿ ಅಂತಸ್ತು ಏನು ಬೇಡ. ನೀನ್ ನನ್ನ ಮದ್ವೆ ಆಗ್ತೀಯ ತಾನೆ? ಇದು ತಮಾಷೆ ಅಲ್ಲ, ಸೀರಿಯಸ್. ನೀನೇನಾದ್ರೂ ನನ್ನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನಾನ್ ಬೇರೆ ಯಾರನ್ನು ಮದ್ವೆ ಆಗಕ್ಕೆ ಒಪ್ಕೊಂಬದೇ ಇಲ್ಲ. ಹೇಳಸಿದ್ದ, ಈಗ್ಲಾದ್ರೂ ನಿನ್ ಮನಸ್ನಾಗ ಏನೈತಿ ಅಂತ ನಾ ಇಷ್ಟೊತ್ತು ದೇವ್ರ ಹತ್ರ ಹೇಳ್ತಾ ಇದ್ದೆ. ನನಗೂ ನಂದಿನಿ ಅವ್ರೆ ಅಂದ್ರೆ ಇಷ್ಟ, ಅವ್ರು ಸುಖವಾಗಿರ್ಬೇಕು, ಕಷ್ಟ ಪಡಬಾರ್ದು, ಅವ್ರು ಏನ್ ಆಸೆ ಪಡ್ತಾರೋ ಅದೆಲ್ಲ ಸಿಗ್ಬೇಕು ಅಂತ ಹೇಳ್ತಿದ್ದೆ. ಈಗ ಅವಳು ಆಸೆ ಪಟ್ಟಿರೋದು ನಿನ್ನ. ನೀನೇ ಸಿಗ್ಲಿಲ್ಲ ಅಂತಂದ್ರೆ ಅವಳು ಹೆಂಗ್ ಸುಖವಾಗಿರ್ತಾಳೆ? ಹೌದು ಸಿದ್ದು, ನಾನು ನಿನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ. ನಿನಗೂ ನಾನು ಅಂದ್ರೆ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನೀನು ಅದನ್ನ ಒಪ್ಕೊಂಬಕ್ಕೆ ಎದ್ರಕೊಂಡು ಸುಮ್ಮನೆ ಇದ್ದೆ ಇಷ್ಟ ದಿನ. ನಾನು ಅವತ್ತು ಹೇಳ್ದಾಗ್ಲೇ ನೀನು ಭಯ ಪಟ್ಟು ಓಡೋದೆ. ನೀನು ನನ್ನ ಹತ್ರ ಮಾತಾಡ್ಲಿಲ್ಲ, ನೀನು ಮಕ್ಕಕ್ಕೆ ಮಕ್ಕ ಕೊಟ್ಟು. ಅವಾಗ್ಲೇ ನನ್ಗೆ ಅರ್ಥ ಆಯ್ತು ನನ್ನ ಮೇಲೆ ನಿನ್ಗೂ ಪ್ರೀತಿ ಐತೆ, ಆದ್ರೆ ಅದನ್ನ ಹೇಳ್ಕೊಳಕ್ಕೆ ನಿನಗೆ ಧೈರ್ಯ ಸಾಲ್ತಿಲ್ಲ ಅಂತಾನ. ಈಗ ಮನ್ಸಲ್ಲಿರೋದೆಲ್ಲ ನೀನು ಹೇಳಿದ್ಯಲ್ಲ, ಈಗ ಎಲ್ಲ ನನ್ಗೆ ಅರ್ಥ ಆಯ್ತು ಬಿಡು. ಈಗ್ಲಾದ್ರೂ ಹೇಳ್ಸಿದ್ದು, ನನ್ನ ಇಷ್ಟಪಡ್ತೀಯಾ, ಮದ್ವೆ ಆಗ್ತೀಯಾ? ನಾವಿಬ್ರು ಮದ್ವೆ ಆಗಿ ಸುಖವಾಗಿರೋಣ. ನನ್ನ ಮದ್ವೆ ಆದ್ರೆ ನೀವು ಸುಖವಾಗಿರ್ತೀರಾ? ಹೌದು ಸಿದ್ದು, ನಾನು ನಿನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಮನ್ಸಾರೆ ಇಷ್ಟಪಟ್ಟ ಮೇಲೆ ನಿನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆದ್ರೆ ಸುಖವಾಗಿರಕ್ ಸಾಧ್ಯನಾ? ದುಡ್ಡು ಒಡವೆ ಯಾವ್ದು ಸುಖ ಕೊಡಲ್ಲ. ಅವ್ರ ಮನ್ಸಿಗೆ ಇಷ್ಟ ಆಗಿರೋರು ಹತ್ರ ಇದ್ರೇನೆ ಒಂದ್ ಹೆಣ್ಣು ಸುಖವಾಗಿರಕ್ ಸಾಧ್ಯ. ನಾನು ನಿನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಹೇಳಿಸಿದ್ದು, ಈಗ್ಲಾದ್ರೂ ನೀನು ನನ್ನ ಇಷ್ಟಪಡ್ತೀಯ ತಾನೆ? ಸರಿ ಆಯ್ತು. ಅಂದ್ರೆ ನೀವು ನನ್ನ ಮದ್ವೆ ಆದ್ರೆ ಸುಖವಾಗಿರ್ತೀರಾ ಅನ್ನೋದಾದ್ರೆ ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ಬಂತಲ್ಲಮ್ಮ ನಿಮ್ ಹುಡುಗನ ಬಾಯಿಗೆ ನೀನು ಅಂದ್ರೆ ನನಗಿಷ್ಟ ಅಂತ ಹೇಳ್ಬಿಟ್ನಲ್ಲ ಸಿದ್ಧ. ಇದನ್ನ ಹೇಳಕ್ಕೆ ಇಷ್ಟ ದಿನ ಸತಾಯಿಸ್ಬಿಟ್ಟ ನೋಡು. ಲಸ್ಮಕ್ಕಯ್ಯ, ನಂದಿನಿ ಅವರು ನನ್ನ ಮದ್ವೆ ಆದ್ರೆ ಸುಖವಾಗಿರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇಷ್ಟ ಅಂತ ಹೇಳಿದ್ದು. ನೀನು ಸುಖವಾಗಿರ್ತೀಯ, ಅವಳು ಸುಖವಾಗಿರ್ತಾಳೆ. ಏನು ಚಿಂತೆ ಮಾಡಕ್ ಹೋಗ್ಬೇಡ. ನಿಮ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಆದ್ರೆ ನಮ್ ಚಿಕ್ಕಮ್ಮ ಆಮೇಲೆ ನನ್ನ ತಮ್ಮ ತಂಗಿಗೆ ಏನಾದ್ರೂ ಗೊತ್ತಾದ್ರೆ ಈ ಮದ್ವೆ ನಡಿಯಕ್ ಬಿಡಲ್ಲ. ಅವರಿಗೆಲ್ಲ ಗೊತ್ತಾಗ್ದಂಗೆ ಮದ್ವೆ ಮಾಡ್ಸೋಣ, ಸುಮ್ನಿರು. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ.
ಇನ್ನೇನಮ್ಮ ನಂದಿನಿ, ನಿನ್ನ ಆಸೆ ಅಂತಾನೆ ಸಿದ್ಧನು ಒಪ್ಕೊಂಡಾಯ್ತು ಮದ್ವೆಗೆ. ಆದಷ್ಟು ಬೇಗ ನಿಮಗೆ ಎಲ್ಲಾದ್ರೂ ಒಂದು ದೇವಸ್ಥಾನ ಕರ್ಕೊಂಡೋಗಿ ಮದ್ವೆ ಮಾಡಿಸ್ಕೊಂಡು ಕರ್ಕೊಂಬರೋಣ. ನಿಮ್ಮನೆಯಲ್ಲೂ ಇದಕ್ಕೆ ಒಪ್ಪಲ್ಲ ಅಲ್ವಾ? ಇಲ್ಲ ಕಣ್ ಲಕ್ಷ್ಮಕ್ಕಯ್ಯ, ನಮ್ಮ ಅಪ್ಪಯ್ಯ ಅಮ್ಮಯ್ಯ ನಮ್ಮಂತೆ ನಮ್ಮ ಅಣ್ಣಂದ್ರಿಗೆ ನನ್ನ ದೊಡ್ಡ ಶ್ರೀಮಂತರ ಮನೆಗೆ ಕೊಡಬೇಕು ಅಂತೇಳಿ ಆಸೆ. ಆದ್ರೆ ನಾನಿಂತ ಇವನ್ನ ಸಿದ್ಧನ ಮದ್ವೆ ಆಗ್ತೀನಿ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ. ಅವ್ರಿಗಂತೂ ವಿಷಯ ತಿಳಿಸೋದು ಬೇಡ. ಸರಿ ಆಯ್ತಮ್ಮ, ಹೋಗು. ನಾನು ಇವ್ರ ಅಜ್ಜಿತಾಗೂ ಆಮೇಲೆ ಆ ಗುಂಡಜ್ಜಿತಾಗೂ ಮಾತಾಡ್ಬಿಟ್ಟು ಎಲ್ಲಿ ಯಾವಾಗ ನಿಮ್ಮ ಮದ್ವೆ ಮಾಡೋದು ಅಂತೇಳಿ ನಿರ್ಧಾರ ಮಾಡ್ತೀವಿ. ಹೋಗ್ರಿ ಈಗ. ಸರಿ ಆಯ್ತು, ಬಾಸಿದ್ದು ಹೋಗೋಣ. ಅಯ್ಯೋ, ಈಗ ಎಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಸೋದಪ್ಪ? ಅವ್ರಪ್ಪಯ್ಯ ಅಮ್ಮಯ್ಯ ಇವ್ರ ಚಿಕ್ಕಮ್ಮಗೆ ಗೊತ್ತಾದ್ರೆ ನನ್ನ ಮೇಲೆ ಎಲ್ಲಿ ಸಿಟ್ಟು ಮಾಡ್ಕೊತಾರೋ, ನನ್ನ ಮೇಲೆ ಎಷ್ಟು ದೊಡ್ಡ ಜಗಳ ಮಾಡ್ತಾರೋ ಏನೋ. ನಾನು ಒಬ್ಬಳೇ ಹೋಗೋದು ಬೇಡ. ಗುಂಡಜ್ಜಿ ಭಾಗ್ಯಮ್ಮ ಅವ್ರಿಗೂ ಈ ವಿಷಯ ತಿಳಿಸ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ. ನಾನೊಬ್ಬಳೇ ಇದನ್ನ ಎದುರ್ಸಕ್ಕಾಗಲ್ಲ. ಇಲ್ಲೇನ್ ನಡೀತಾ ಇತ್ತು ಇಷ್ಟೊತ್ತು? ಆ ಸಿದ್ಧನು ನಂದಿನೂ ಲವ್ ಮಾಡ್ತಾ ಇದ್ದಾರ. ಅದಕ್ಕೆ ಈ ಲಕ್ಷ್ಮಕ್ಕ ಸಾಥ್ ಕೊಡ್ತಾ ಇದ್ದಾಳ ಅವರಿಬ್ಬರನ್ನು ಮದ್ವೆ ಮಾಡ್ಸಕ್ಕೆ. ನಮ್ ನಂದಿನಿಗೆ ತಲೆ ಕೆಲೆ ಕೆಟ್ಟೈತಾ ಹೆಂಗೆ? ಆ ದಡ್ಡನ ಮಗನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಲಲ್ಲ ಈಟೊತ್ತನು. ನಾನು ನನ್ನ ಮಗುಗೆ ಮದ್ವೆ ಮಾಡ್ಕೊಂಬನ ಅಂತ ಹೇಳಿ ನಾನು ಅಂದ್ಕೊಂಡಿದ್ರೆ ಇಲ್ಲಿ ಇನ್ನೇನು ನಡೀತಾ ಐತೆ? ಈ ನಂದಿನಿ ಏನು ಓದಿದಾಳೋ ಏನ್ ದಡ್ಡಿನ ಅಂತ ಅಸಾಮೇಸನ್ ಹೋಗಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಇದೇನು ನಿಜಾನ ಅಥವಾ ಸುಳ್ಳ? ನಾನು ತಿಳ್ಕೊಂಬ್ಲೇಬೇಕು ಇದನ್ನ, ಈ ವಿಷಯನ. ನನಗೇನೋ ಇದು ಸುಳ್ಳು ಅನ್ಸುತ್ತೆ. ಇವ್ರು ಯಾರು ಮದ್ವೆ ವಿಷಯ ಮಾತಾಡ್ತಿದ್ರು ಏನು? ಅಲ್ಲ, ಅಷ್ಟೊಂದು ಓದಿರೋ ನಮ್ಮ ಅಣ್ಣನ ಮಗಳು ನಂದಿನಿ ಆ ದಡ್ಡನ ಮಗನ ಮದ್ವೆ ಆಗಕ್ಕೆ ಇಷ್ಟಪಡ್ತಾಳ? ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಇದು ಏನ್ ಮಾಡೋದು, ಹೆಂಗ್ ತಿಳ್ಕೊಂಬೋದು? ಇದು ನಿಜಾನ ಸುಳ್ಳ ಅಂತನ? ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.